ಕ್ಲಾಸ್ 10 CBSE ಮ್ಯಾಥ್ ಟಾಪಿಕ್ಗಳನ್ನ ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಟಾಪಿಕ್ ನಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಲ್ಲಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೆಕೆಂಡ್ ಥೀಟಾ ಎಲ್ಲದನ್ನು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಫಾರ್ಮ್ ಅಲ್ಲಿ ಇನ್ನು ಉಳಿದಿರೋ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಹೇಗೆ ಡಿಫೈನ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಎಕ್ಸ್ಪ್ರೆಸಿಂಗ್ ಸೈನ್ ಥೀಟಾ, ಕಾಸ್ ಥೀಟಾ, tan theta, secant theta and cot theta in terms of cosecant theta. Introduction to trigonometry chapter ನಲ್ಲಿ expressing sin theta, cos theta, tan theta ಎಲ್ಲದನ್ನು ಒಂದು ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿ ಕೇಳುವಂತ ಕ್ವೆಶ್ಚನ್ಸ್ ಬರುತ್ತೆ. ಸೊ ಇದನ್ನ ಯಾವ ರೀತಿ ಮಾಡೋದು ಒಂದು ಶಾರ್ಟ್ ಕಟ್ ಇದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ನೀವು ಫಾರ್ಮುಲಾಸ್ ಕೂಡ ಕಲ್ತ್ಕೊಬಿಡ್ಬೋದಾಗ್ತದೆ. ನಿಮಗೆ ಇದನ್ನ ಬೇಸಿಕ್ ಇದನ್ನ ಮಾಡೋದಕ್ಕೆ ಮೊದಲಿಗೆ ಬೇಕಾಗಿರೋದು ಸೋಕಾಟೋವಾ ಅನ್ನೋ ಒಂದು ಕಾನ್ಸೆಪ್ಟ್. ಏನಿದು ಸೋಕಾಟೋವಾ? ಕೆಲವು ಸ್ಕೂಲ್ಗಳಲ್ಲಿ ಪರ್ಪೆಂಡಿಕ್ಯುಲರ್ ಬೇಸ್ ಹೈಪೋಟಿನಿಯಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಇನ್ ಕೆಲವು ಸ್ಕೂಲ್ಗಳಲ್ಲಿ ಆಪೋಸಿಟ್ ಹೈಪೋಟಿನಿಯಸ್ ಬೇಸ್ ಅನ್ನೋ ಆಪೋಸಿಟ್ ಹೈಪೋಟಿನಿಯಸ್ ಅಡ್ಜಸೆಂಟ್ ಅನ್ನೋ ಕಾನ್ಸೆಪ್ಟ್ ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂತು ಅಂತಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಅಲ್ಲಿ ಇರೋದನ್ನ ಹೈಪೋಟಿನಿಯಸ್ ಅಂತ ಕರಿತೀವಿ. ಹೆಚ್ ಯಾವ ಆಂಗಲ್ ಕೊಟ್ಟಿರ್ತಾರೆ, ಇಫ್ ದಿಸ್ ಇಸ್ ಥೀಟಾ, ಇದಕ್ಕೆ ಆಪೋಸಿಟ್ ಇರೋದನ್ನ ಆಪೋಸಿಟ್ ಅಂತ ಕರಿತೀವಿ. ಓ ಆರ್ ಬೇರೆ ಸಿಸ್ಟಮ್ಗಳದ್ದು ಹೇಳಲ್ಲ ನಾನು ಇವಾಗ. ಆಪೋಸಿಟ್ ಅಡ್ಜಸೆಂಟ್ ಹೈಪೋಟಿನಿಯಸ್ ಸಿಸ್ಟಮ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಇದು ಹೈಪೋಟಿನಿಯಸ್, ಇದು ಆಪೋಸಿಟ್. ಆ ಥೀಟಾಗೆ ಅಂಟ್ಕೊಂಡಿರುವಂಥದ್ದು ಅಥವಾ ಉಳಿದಿರೋ ಸೈಡ್ ಏನಾಗುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಅಡ್ಜಸೆಂಟ್. ಎ ಆಯ್ತಾ? ಏನಿದು ಓ ಎ ಹೆಚ್ ಹೇಗೆ ಡಿಫೈನ್ ಆಗುತ್ತೆ ನೋಡೋಣ. ಸೊ ಸೋಕಾಟೋವಾ ಅಂದ್ರೆ ಏನು ಅಂದ್ರೆ, ಸೊ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಿಯಸ್. ನೋಡಿ SOH. ಸೊ ಅದೇ ತರ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್, ADJ ಬೈ HYP. ಟ್ಯಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು opposite by adjacent. ಸೊ ಈ ಮೂರು ಬೇಸಿಕ್ ಆಗುತ್ತೆ. ಸೈನ್, ಕಾಸ್, ಟ್ಯಾನ್ ಇದನ್ನ ಬಳಸ್ಕೊಂಡು ನಾವು ಸೀಕೆಂಟ್, ಕೊಸಿಕೆಂಟ್, ಟ್ಯಾನ್, ಕೋಟ್ಯಾಂಜೆಂಟ್ ಕೂಡ ಬರಿಬಹುದು. ಯಾವ ರೀತಿ? ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೈನ್ ದಿ ಇನ್ವರ್ಸ್ ಬಂದು ಕೊಸಿಕೆಂಟ್ ಆಗುತ್ತೆ. ಸೊ ಕೊಸಿಕೆಂಟ್ ವಿಲ್ ಬಿ ಈಕ್ವಲ್ ಟು, ಕೊಸಿಕೆಂಟ್ ಥೀಟಾ ವಿಲ್ ಬಿ ಈಕ್ವಲ್ ಟು ಹೈಪೋಟಿನಿಯಸ್ ಬೈ ಆಪೋಸಿಟ್. ಕಾಸ್ ಉಲ್ಟಾ ಬಂದು ಸೀಕೆಂಟ್ ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್. ಟ್ಯಾನ್ ಉಲ್ಟಾ ಬಂದು ಕಾಟ್ ಆಗುತ್ತೆ, ಕಾಟ್ ಥೀಟಾ ವಿಲ್ ಬಿ ಈಕ್ವಲ್ ಟು ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇದಿಷ್ಟು ನೆನಪಿತ್ತು ಅಂದ್ರೆ ನಿಮಗೆ ಟ್ರಿಗ್ನೋಮೆಟ್ರಿ ಬೇಸಿಕ್ ಪಾರ್ಟ್ಸ್ ಈಸಿಯಾಗಿ ಅರ್ಥ ಹೋಗ್ತದೆ. ಫಾರ್ಮುಲಾಗಳನ್ನ ಯಾವ ರೀತಿ ಮಾಡೋದು, ಪ್ರೂವ್ ದಟ್ ಕ್ವೆಶನ್ಸ್ ಯೂಶಲಿ ಬರುತ್ತೆ ನಿಮಗೆ ಅಪ್ಲಿಕೇಶನ್, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ. ಆ ಥರದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಸೊ ನಾನು ನಿಮ್ಗೆ ಏನು ಹೇಳಿದೆ, ಸೈನು ಕಾಸ್ ಆರ್, ಸೈನ್ ಮತ್ತೆ ಕೊಸಿಕೆಂಟ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದೆ. ಸೊ ದಟ್ ಮೀನ್ಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಥೀಟಾ. ಇದು ಬೈ ದೀಸ್ ಟು, ಇದೆರಡರಿಂದ ಸಿಕ್ಕಿರುವಂಥದ್ದು. ಸೈನ್ ಥೀಟಾ ಮತ್ತೆ ಕೊಸಿಕೆಂಟ್ ಥೀಟಾ ರೆಸಿಪ್ರೋಕಲ್ ಆಗುತ್ತೆ, ವಿಲ್ ಬಿ ಈಕ್ವಲ್ ಟು ದರ್ ರೆಸಿಪ್ರೋಕಲ್ಸ್ ಅಂತ ಹೇಳ್ಬೋದು. ಸೊ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು reciprocal of cos theta is secant theta, so 1 by secant theta. So tan theta will be reciprocal for cot theta, so tan theta can be written as 1 by cot theta. So ಇಲ್ಲಿ ನೀವು ಕಲಿಬೇಕಾಗಿರೋದು sin theta equals 1 by cosecant, cos theta equals 1 by secant, tan theta equals 1 by cot. ಈ cosecant ಈ ಕಡೆಗೆ ಬಂದ್ರೆ ಏನಾಗುತ್ತೆ, sin into cosecant will be equal to 1. ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಯು ಪ್ಲೀಸ್ ಪುಟ್ ಇಟ್ ಅಂಡರ್ ಕಮೆಂಟ್ಸ್. ಸರಿನಾ? ಈಗ ನೆಕ್ಸ್ಟ್ ಸೈನ್, ಕಾಸ್, ಟ್ಯಾನ್ ಇಂದು ಮತ್ತೆ ಕೊಸಿಕೆಂಟ್, ಸೀಕೆಂಟ್, ಕಾಟ್ ಇಂದು ಯಾವ ರೀತಿ ಬರೆಯೋದು ಅನ್ನೋದನ್ನ ನೋಡ್ಕೊಂಡ್ವಿ. ಲೆಟ್ಸ್ ಗೆಟ್ ಟು ದ ಆಕ್ಚುಯಲ್ ಪಾರ್ಟ್ ಆಫ್ ದ ಕ್ವೆಶನ್. ಅಂದ್ರೆ ಈಗ ಸೈನ್ ಥೀಟಾ, ಕಾಸ್ ಥೀಟಾ ಎಲ್ಲದನ್ನು ಕೊಸಿಕೆಂಟ್ ಅಲ್ಲೇ ಬರೀಬೇಕು. ಫಸ್ಟ್ ಕೊಸಿಕೆಂಟ್ ಥೀಟಾ ಅಂದ್ರೆ ಏನು? ಇನ್ವರ್ಸ್ ಆಫ್ ಸೈನ್ ಥೀಟಾ ಅಂತ ಹೇಳಿದೆ. ಸೈನ್ ಥೀಟಾ ಇಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್ ಅಂತ ಹೇಳಿದೆ. ಸೊ ಹಾಗಿತ್ತು ಅಂದ್ರೆ ಕೊಸಿಕೆಂಟ್ ಥೀಟಾ ವಿಲ್ ಬಿ hypotenuse by opposite ಅಲ್ವಾ.
ಸೊ ಒಂದು ರೈಟ್ ಟ್ರಯಾಂಗಲ್ ತಗೋಣ. ಈ ರೈಟ್ ಟ್ರಯಾಂಗಲ್ ಅಲ್ಲಿ ಹೈಪೋಟಿನಿಯಸ್ ಜಾಗದಲ್ಲಿ ಕೊಸಿಕೆಂಟ್ ಹಾಕೋತೀನಿ. ಕೊಸಿಕೆಂಟ್ ಥೀಟಾ. ಮತ್ತು ಆಪೋಸಿಟ್ ಜಾಗದಲ್ಲಿ, ಈಗ ಆಪೋಸಿಟ್ ಇದನ್ನ ಹಾಕದ ಇದಕ್ಕೆ ಮುಂಚೆ ನಾನು ನಿಮಗೆ ಹೈಪೋಟಿನಿಯಸ್ ಅಡ್ಜಸೆಂಟ್ ಆಪೋಸಿಟ್ ಯಾವ ರೀತಿ ಬರೆಯೋದು ಅಂತ ತೋರಿಸ್ಕೊಟ್ಟಿದ್ದೆ. ಇಲ್ಲಿ ಇವಾಗ ಇದು ಹೈಪೋಟಿನಿಯಸ್ ಬೈ ಡಿಫಾಲ್ಟ್, ಯಾಕಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇದೆ. ನಾನು ಥೀಟಾ ಎಲ್ಲಿ ಬರೀತೀನೋ ಅದ್ರ ಮೇಲೆ ನನಗೆ ಆಪೋಸಿಟ್ ಅಡ್ಜಸೆಂಟ್ ಡಿಸೈಡ್ ಆಗುತ್ತೆ. ಸೊ ಐ ಆಮ್ ರೈಟಿಂಗ್ ಥೀಟಾ ಓವರ್ ಹಿಯರ್. ಸೊ ಥೀಟಾ ನಾನು ಇಲ್ಲಿ ಬರೆದ್ರೆ ಇದಕ್ಕೆ ಆಪೋಸಿಟ್ ಇರೋದು ಅಂದ್ರೆ ದಿಸ್ ವಿಲ್ ಬಿ ಮೈ ಆಪೋಸಿಟ್ ಅಂಡ್ ದಿಸ್ ವಿಲ್ ಬಿ ಮೈ ಅಡ್ಜಸೆಂಟ್. ಆಯ್ತಾ? ಇದು ಹೈಪೋಟಿನಿಯಸ್. ಓಕೆ, ಈಗ ಕೊಸಿಕೆಂಟ್ ಥೀಟಾ ಹೈಪೋಟಿನಿಯಸ್ ಜಾಗದಲ್ಲಿದೆ. ಆಪೋಸಿಟ್ ಜಾಗದಲ್ಲಿ ಏನಿರಬೇಕು ಅಂದ್ರೆ 1 ಬರಿಬೇಕು. ಇದನ್ನ ಹೇಗೆ ಬರೆದ್ವಿ? ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಹೈಪೋಟಿನಿಯಸ್ ಬೈ ಆಪೋಸಿಟ್ ಆಗಿರುತ್ತೆ. ಸೊ ಬೈ 1 ಅಂತ ಬರ್ಕೊಂಡ್ರೆ ನನಗೆ ಹೈಪೋಟಿನಿಯಸ್ ಜಾಗದಲ್ಲಿ ಕೊಸಿಕೆಂಟ್ ಥೀಟಾ, ಆಪೋಸಿಟ್ ಜಾಗದಲ್ಲಿ 1 ಬರೀತೀನಿ. ಅರ್ಥ ಆಯ್ತಲ್ವಾ? ಈಗ ನನ್ನ ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ನನಗೆ ಗೊತ್ತಿಲ್ಲ. ಹೌ ಡು ಐ ಫೈಂಡ್ ಅಡ್ಜಸೆಂಟ್? ನಾವು ಅಡ್ಜಸೆಂಟ್ ಹೇಗೆ ಕಂಡುಹಿಡಿಬಹುದು? ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಬೋದು. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ? ಹೈಪೋಟಿನಿಯಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ನೀವು ಯೂಶಲಿ ಸ್ಕೂಲಲ್ಲಿ ಅಥವಾ ಬೇರೆ ಕಡೆ ಎಲ್ಲೇ ಕಲ್ತಿದ್ರು ನೀವು ಪೈಥಾಗರಸ್ ಥಿಯರಮ್ನ AC² = AB² + BC² ಅನ್ನೋ ಒಂದು ಫಾರ್ಮೆಟ್ ಅಲ್ಲಿ ಕಲ್ತ್ಕೊಂಡಿರ್ತೀರ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಿಲ್ಲ ನಾನು. ಏನಕ್ಕೆ ಅಂದ್ರೆ ABCs ಚೇಂಜ್ ಆಗ್ತಿರುತ್ತೆ ಅಥವಾ ಆಪೋಸಿಟ್ ಅಡ್ಜಸೆಂಟ್ ಚೇಂಜ್ ಆಗೋ ಚಾನ್ಸಸ್ಗಳಿರುತ್ತೆ. ಆ ಥರದ ಪರಿಸ್ಥಿತಿಗಳಲ್ಲಿ ಇಟ್ಸ್ ಆಲ್ವೇಸ್ ಬೆಟರ್ ಟು ರೈಟ್ ಹೈಪೋಟಿನಿಯಸ್ ಸ್ಕ್ವೇರ್ ಅಂದ್ರೆ ಲಾಂಗೆಸ್ಟ್ ಸೈಡ್ ಈಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಅದನ್ನೇ ಇಲ್ಲಿ ಮಾಡ್ತಿದ್ದೀನಿ. ಸೊ ಈಗ ಹೈಪೋಟಿನಿಯಸ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀತೀನಿ? ಕೊಸಿಕೆಂಟ್ ಥೀಟಾ ದ ಹೋಲ್ ಸ್ಕ್ವೇರ್. ಆಪೋಸಿಟ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀತೀನಿ? 1 ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಗೊತ್ತಿಲ್ಲ, ಸೊ ಐ ರೈಟ್ ಇಟ್ ಆಸ್ ADJ ಸ್ಕ್ವೇರ್. 1 ಈ ಕಡೆ ಪುಷ್ ಮಾಡ್ಕೊಂತೀನಿ, ಯಾಕಂದ್ರೆ ಕಂಡುಹಿಡಿತಿರೋದು ಅಡ್ಜಸೆಂಟ್. ಸೊ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ADJ ಸ್ಕ್ವೇರ್. ಹೌದಲ್ವಾ? ಸೊ ಸ್ಕ್ವೇರ್ನ ಈ ಕಡೆಗೆ ಪುಷ್ ಮಾಡ್ತು ಅಂದ್ರೆ ಏನಾಗುತ್ತೆ ನನಗೆ? ಈ ಸ್ಕ್ವೇರ್ ಈ ಕಡೆಗೆ ಬಂತು ಅಂತಂದ್ರೆ ದಿಸ್ ವಿಲ್ ಬಿಕಮ್ ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಅಂದ್ರೆ ಏನ್ ಅರ್ಥ ಆಯ್ತು ನಮ್ಗೆ ಇಲ್ಲಿಗ? ಸೊ ಅಡ್ಜಸೆಂಟ್ ವ್ಯಾಲ್ಯೂ ಬಂದು ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಆಯ್ತಾ? ನಾನು ಇಲ್ಲಿ ಮತ್ತೊಮ್ಮೆ ಬರೀತೀನಿ, ಈ ಪಾರ್ಟ್ನ ಅಳಿಸ್ತೀನಿ. ನೋಡಿ, ಫಾರ್ಮುಲಾ ಹಾಕಿ ಹೈಪೋಟಿನಿಯಸ್ ಸ್ಕ್ವೇರ್ ಇಂದ ಅಡ್ಜಸೆಂಟ್ ಸ್ಕ್ವೇರ್ ಕಂಡುಹಿಡಿದಾಗ ನಮ್ಗೆ ಏನು ಸಿಕ್ತು? ಅಡ್ಜಸೆಂಟ್ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಬರ್ದಿದ್ದೀನಿ, ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದು ಅಡ್ಜಸೆಂಟ್ ಆಯಿತು. ಈಗ ನನಗೆ ಯಾವ್ದು ಬೇಕಾಗಿದೆ ಅದನ್ನೆಲ್ಲ ಒಂದು ಕಡೆಯಿಂದ ಬರ್ಕೊಳ್ಳೋಣ. ಸೈನ್ ಅಂದ್ರೆ ಏನು? ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಿಯಸ್ ಆಗುತ್ತೆ. ಸೊ ಆಪೋಸಿಟ್ ಜಾಗದಲ್ಲಿ ಏನಿದೆ? 1 ಇದೆ. ಹೈಪೋಟಿನಿಯಸ್ ಜಾಗದಲ್ಲಿ ಏನಿದೆ? ಕೊಸಿಕೆಂಟ್ ಥೀಟಾ ಇದೆ. ಸೊ ಸೈನ್ ಥೀಟಾ ಮುಗೀತು. ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾ ಹೋಗೋಣ. ಕಾಸ್ ಥೀಟಾ ಈಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಸೊ ಅಂದ್ರೆ ಅಡ್ಜಸೆಂಟ್ ಜಾಗದಲ್ಲಿ ಏನಿದೆ? ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಹೈಪೋಟಿನಿಯಸ್ ಜಾಗದಲ್ಲಿ ಕೊಸಿಕೆಂಟ್ ಥೀಟಾ ಇದೆ, ಬರೀತೀವಿ. ನೆಕ್ಸ್ಟ್ ಬಂದು ಟ್ಯಾನ್ ಥೀಟಾ ಹೋಗೋಣ. ಟ್ಯಾನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ದೆ. ಸೊ ಆಪೋಸಿಟ್ ಜಾಗದಲ್ಲಿ 1 ಇದೆ, ಅಡ್ಜಸೆಂಟ್ ಜಾಗದಲ್ಲಿ ರೂಟ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದೆ. ನೆಕ್ಸ್ಟ್ ಕಾಟ್ ಹೋಗೋಣ. ಕಾಟ್ ಥೀಟಾ ವಿಲ್ ಬಿ ಈಕ್ವಲ್ ಟು ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಅಂತ ಹೇಳಿದ್ದೆ. ಸೊ ದಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರುತ್ತೆ. ಡಿವೈಡೆಡ್ ಬೈ 1 ಇರುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರೋದು ಸೀಕೆಂಟ್ ಥೀಟಾ. ಸೀಕೆಂಟ್ ಥೀಟಾ ಬಂದು ಕಾಸ್ ಉಲ್ಟಾ ಆಗಿರೋದ್ರಿಂದ ಈ ಪಾರ್ಟ್ ಎರೇಸ್ ಮಾಡ್ತೀನಿ, ಅಥವಾ ಸೈನ್ನ ಇಲ್ಲೇ ಬರ್ತೀನಿ. ಆಯ್ತಾ? ಸೊ ಸೀಕೆಂಟ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಕಾಸ್ ಅಥವಾ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್ ಅಂತ ಬರೀಬಹುದು. ಸೊ ಕಾಸ್ನ ಉಲ್ಟಾ ಬರೆದ್ರೆ ನನಗೆ ಏನು ಬರುತ್ತೆ? ಕೊಸಿಕೆಂಟ್ ಥೀಟಾ ಬೈ ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ನೋಡಿ, ಎಕ್ಸ್ಪ್ರೆಸಿಂಗ್ ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್ ಇನ್ ಟರ್ಮ್ಸ್ ಆಫ್ ಕೊಸಿಕೆಂಟ್ ಅಂತ ಕೇಳಿದ್ರು. ನೀವು ರೈಟ್ ಹ್ಯಾಂಡ್ ಸೈಡ್ ಇರೋದು ಎಲ್ಲಾ ವ್ಯಾಲ್ಯೂಸ್ನು ನೋಡ್ಕೊಂಡ್ ಬರ್ಬೋದು. ಎವ್ರಿಥಿಂಗ್ ಇಸ್ ಹ್ಯಾವಿಂಗ್ ಓನ್ಲಿ ಕೊಸಿಕೆಂಟ್ ಸ್ಕ್ವೇರ್ ಅಂಡ್ ನೋ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್.
ಇನ್ನು ಇದರಿಂದನೇ ಫಾರ್ಮುಲಾಸ್ ಕೂಡ ಡಿರೈವ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದರಲ್ಲಿ ಇನ್ನೇನಾದ್ರೂ ಕ್ವೆಶನ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟು ಆಲ್ ದೋಸ್ ಹೂ ರಿಕ್ವೈರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.